ಆತ್ಮೀಯ ಶಿಕ್ಷಕ ಬಂಧುಗಳೇ, ತಮಗೆಲ್ಲ ಮಹಾಂತ್ ಮುದ್ದನ್ನ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಸೇತುಬಂಧದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಮಾದರಿ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೆ ಸಾಫಲ್ಯ ಪರೀಕ್ಷೆಯ ಮಾದರಿ ಉತ್ತರ ಪತ್ರಿಕೆಯನ್ನು ನೋಡೋಣ. ನಾನು ಈಗಾಗಲೇ 10th, 9th, 8th, 7th ಕ್ಲಾಸಿನ ಸೇತುಬಂಧದ ಸಾಹಿತ್ಯವನ್ನು ರೆಡಿ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತವೆ. ಅದರ ಜೊತೆಗೆ ಇವುಗಳ PDF-ಗಳು ಗೂಗಲ್ನಲ್ಲಿ ಮಹಾಂತ್ ಮುದನ್ನ ಬ್ಲಾಗ್ ಸ್ಪಾಟ್ನಲ್ಲಿ ಕೂಡ ನಿಮಗೆ ಸಿಗ್ತವೆ. ಸರಿ, ಹಾಗಾದರೆ ನಾವು ಈಗ 6ನೇ ತರಗತಿಯ ಸೇತುಬಂಧದ ಕಲಿಕಾ ಫಲಗಳನ್ನು ನೋಡೋಣ. ಪ್ರತಿ ಕ್ಲಾಸಿನ ಕಲಿಕಾ ಫಲಗಳಲ್ಲಿ ಮೊದಲ 4 ಕಲಿಕಾ ಫಲಗಳು FLNದ ಕಲಿಕಾ ಫಲಗಳಾಗಿರ್ತವೆ. ನಂತರದ ಕಲಿಕಾ ಫಲಗಳು ಆಯಾ ತರಗತಿಗೆ ಸಂಬಂಧಪಟ್ಟ ಹಾಗೆ ಅಪೇಕ್ಷಿತ ಕಲಿಕಾ ಫಲಗಳಾಗಿರ್ತವೆ. ಸರಿ ನೋಡ್ರಿ, ಹಾಗಾದ್ರೆ ವಾಕ್ಯ ಪ್ಯಾರಾವನ್ನ ಸರಾಗವಾಗಿ ಅರ್ಥ ಸಹಿತ ಓದಿ ಅರ್ಥವ ಹೇಳುವರು, ಓದಿದ ವಿಷಯವನ್ನ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು, ಯಾರು, ಏನು, ಎಲ್ಲಿಗೆ, ಏಕೆ ಅಂತ ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು. 3 ರಿಂದ 5 ವಾಕ್ಯಗಳಲ್ಲಿ ದಿನನಿತ್ಯದ ಜೀವನದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡಬಲ್ಲರು ಮತ್ತು ಬಳಸಬಲ್ಲರು. ಕಥೆಯ ವಿಷಯವನ್ನು ಘಟನೆಗಳು, ಚಿತ್ರಗಳು, ಪಾತ್ರಗಳು ಮತ್ತು ಶಿರೋನಾಮೆಗಳ ಬಗ್ಗೆ ವಿವರವಾಗಿ ಹೇಳುವರು. ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ದೈನಂದಿನ ಅನುಭವಗಳ ಆಧಾರದಲ್ಲಿ ಸರಳ ವಾಕ್ಯಗಳಲ್ಲಿ ಬರೆಯುವರು. ಸಣ್ಣ ಪ್ಯಾರಾಗಳನ್ನು ನಿಖರವಾಗಿ ತಪ್ಪಿಲ್ಲದಂತೆ ಸೂಕ್ತ ಧ್ವನಿ, ಏರಿಳಿತ ಮತ್ತು ನಿಲುಗಡೆಯೊಂದಿಗೆ ಓದುವರು. ಸುದ್ದಿ ತುಣುಕುಗಳು, ಪ್ರಚಾರ ಅಥವಾ ಕರಪತ್ರಗಳನ್ನು ಓದಿ ಅದರ ವಿಷಯವನ್ನು ಅರ್ಥ ಮಾಡಿಕೊಂಡು ವಿವರವಾಗಿ ವಿವರಿಸುವರು. ನೀಡಲಾದ ಅಪೂರ್ಣ ಕನ್ನಡ ಕಥೆಯನ್ನು ತಮ್ಮ ಆಲೋಚನೆ ಮತ್ತು ಸೃಜನಾತ್ಮಕತೆಯನ್ನು ಬಳಸಿ ಸ್ವಂತ ವಾಕ್ಯಗಳಿಂದ ಪೂರ್ಣಗೊಳಿಸುವರು. ಲಭ್ಯವಿರುವ ವೈವಿಧ್ಯಮಯ ಪುಸ್ತಕಗಳನ್ನು ಓದಿ ನೆಚ್ಚಿನ ಭಾಗವನ್ನು ಪ್ರಸ್ತುತ ಸನ್ನಿವೇಶಕ್ಕೆ ಹೊಂದಿಸಿ ತನ್ನದೇ ಮಾತುಗಳಲ್ಲಿ ಬರೆಯುವರು. ಇವು ಕಲಿಕಾ ಫಲಗಳು 6ನೇ ತರಗತಿಗೆ ನಿಗದಿಪಡಿಸಿರುವಂತೆ. ಈ ಕಲಿಕಾ ಫಲಗಳ ಆಧಾರಿತವಾಗಿ ಇಲ್ಲಿ 6ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿದೆ. ನೀವು ಇದೇ ಪ್ರಶ್ನೆ ಪತ್ರಿಕೆಯನ್ನು ಆಸ್ ಇಟ್ ಈಸ್ ಆಗಿ ಯೂಸ್ ಮಾಡ್ಕೊಳ್ಬಹುದು, ಇದನ್ನ ಬರ್ಕೊಂಡು. ಇಲ್ಲ ಅಂದ್ರೆ ಮಹಾಂತ್ ಮುದನ್ನ ಬ್ಲಾಗ್ ಸ್ಪಾಟ್ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಅಲ್ಲಿ ಹೋಗಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು, ಅಥವಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇದೆ. ನೀವು ಅಲ್ಲಿ ಜಾಯಿನ್ ಆದ್ರಿ ಅಂದ್ರೆ ನಾನು ಆ PDF ಲಿಂಕ್ ಅನ್ನು ಕೂಡ ಅಲ್ಲಿ ಶೇರ್ ಮಾಡಿರ್ತೇನೆ. ಇಲ್ಲ ಅಂದ್ರೆ ಇದನ್ನೊಂದು ಮಾದರಿಯನ್ನಾಗಿಟ್ಟುಕೊಂಡು ನಿಮ್ಮ ಸ್ಕೂಲಿಗೆ ಹೊಂದುವ ಹಾಗೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಹೊಂದುವ ಹಾಗೆ ನಿಮ್ಮದೇ ಆಗಿರುವಂತ ಒಂದು ಪ್ರತ್ಯೇಕ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ತಯಾರು ಮಾಡ್ಕೊಳ್ಬಹುದು. ಹಾಗಾದ್ರೆ ನೋಡ್ರಿ, ಈ ಎಲ್ಲಾ ಪ್ರಶ್ನೆಗಳು ಕಲಿಕಾ ಫಲದ ಆಧಾರಿತವಾಗಿದ್ದಾವೆ. ಪ್ರಶ್ನೆ 1, ಕೆಳಗಿನ ವಾಕ್ಯವನ್ನು ಓದಿ ಜಲದೇವತೆಯು ಈ ಮಾತನ್ನು ಯಾರಿಗೆ ಹೇಳಿದಳು ಎಂದು ಬರೆಯಿರಿ. ಸರಿನಾ? ಪರಿಶುದ್ಧವಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ. ಓಕೆ. 2ನೇ ಪ್ರಶ್ನೆ, ಒಟ್ಟಿಗೆ ಬಾಳುವ ಆನಂದ ಕಥೆಯಲ್ಲಿ ಬರುವ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಒಟ್ಟಿಗೆ ಸೇರಿದ್ದರಿಂದ ಕೊನೆಗೆ ಏನಾದವು? ನೋಡ್ರಿ, ಇವು ಹಿಂದಿನ ತರಗತಿ ಅಂದ್ರೆ ಇದು 6ನೇ ತರಗತಿಯಾಗಿದ್ದರಿಂದ ಹಿಂದಿನ 5ನೇ ತರಗತಿಯ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಕನ್ನಡ ಪಾಠಗಳ ಆಧಾರಿತವಾಗಿ ಈ ಪ್ರಶ್ನೆ ಪತ್ರಿಕೆ ತಯಾರಾಗಿರ್ತದೆ. ಅದಕ್ಕೋಸ್ಕರ ನಿಮ್ಮ ವಿದ್ಯಾರ್ಥಿಗಳು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ಒಂದ್ಸಲ ನೋಡಿದ ಮೇಲೆ ಇಲ್ಲಿ ಬರುವಂತ ಪಾಠಗಳ ಮೇಲೆ ಏನ್ ಕ್ವಶನ್ಗಳು ಬಂದಿದೋ ನೀವೊಂದ್ಸಲ ಸುಮ್ಮನೆ ಜನರಲ್ ಆಗಿ ಅವ್ರಿಗೆ ಕಥೆಯನ್ನ ಹೇಳುವ ರೀತಿಯಲ್ಲಿ ಏನ್ ಮಾಡ್ರಿ, ಅವ್ರಿಗೊಂದ್ಸಲ ಬ್ರೀಫ್ ಆಗಿ ಜನರಲ್ ಆಗಿ ಕ್ಲಾಸ್ ರೂಮ್ ಒಳಗಡೆ ಹೇಳ್ಬಿಡ್ರಿ. ಆಮೇಲೆ ಈ ಕ್ವಶನ್ ಪೇಪರ್ ಅನ್ನ ಕೊಟ್ಟು ಅವರಿಂದ ಎಕ್ಸಾಮ್ ಅನ್ನ ನೀವು ತಗೊಂಡ್ರಿ ಅಂದ್ರೆ ನಿಮಗೆ ಸುಲಭವಾಗಿ ಉತ್ತರ ಸಿಗ್ತದ, ಉತ್ತರ ಬರೀತಾರೆ. ಇಲ್ಲಪ್ಪ ಅಂದ್ರೆ ಆ ಕ್ವಶನ್ ಅನ್ನ ಏನ್ ಮಾಡ್ರಿ, ನೀವು ಹೊಡೆದು ಹಾಕಿ ಚೇಂಜ್ ಮಾಡಿ ಆ ಪಾಠದ ಬದಲಿಗೆ ಮತ್ತೊಂದು ಪಾಠ ನೀವು ಹಾಕೊಂಡು ಆ ಕ್ವಶನ್ ಅನ್ನ ನೀವು ಮುಂದುವರಿಸಬಹುದು. ನಿಮ್ಮ ಊರಿನಲ್ಲಿ ಯಾವುದಾದರೂ ಒಂದು ದಿನಸಿ ಅಂಗಡಿಯ ಬಗ್ಗೆ 3 ಸರಳ ವಾಕ್ಯಗಳನ್ನು ಬರೆಯಿರಿ. 4ನೇ ಪ್ರಶ್ನೆ, ನಿಮ್ಮ ತರಗತಿಗೆ ಹೊಸದಾಗಿ ಬಂದ ಗೆಳೆಯ ಅಥವಾ ಗೆಳತಿಯನ್ನು ನೀವು ಹೇಗೆ ಪರಿಚಯ ಮಾಡಿಕೊಳ್ಳುತ್ತೀರಿ? 1-2 ಸರಳ ವಾಕ್ಯಗಳಲ್ಲಿ ಬರೆಯಿರಿ. ಕಿತ್ತೂರು ಸಂಸ್ಥಾನದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಯೋಧ ಯಾರು?
ನಿಮ್ಮ ಮನೆಯ ಅಥವಾ ಶಾಲೆಯ ಸುತ್ತಮುತ್ತ ಇರುವ ಯಾವುದಾದರೂ 2 ಮರಗಳ ಹೆಸರುಗಳನ್ನು ಬರೆಯಿರಿ. ಕೆಳಗಿನ ಕವನದ ಸಾಲುಗಳನ್ನು ತಪ್ಪಿಲ್ಲದೆ ಸ್ಪಷ್ಟವಾಗಿ ಓದಿರಿ ಮತ್ತು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ದುಂಡಾಗಿ ನೋಡಿ ಬರೆಯಿರಿ. ಇದು ಹೆಂಗದ ಹಿಂಗ ಬರೆಯುವುದಂತೆ ಆಸ್ ಇಟ್ ಈಸ್ ಆಗಿ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ. ಶಾಲಾ ಸೂಚನಾ ಫಲಕದಲ್ಲಿರುವ ಈ ಪ್ರಕಟಣೆಯನ್ನು ಓದಿ ಉತ್ತರಿಸಿ. ಪ್ರಕಟಣೆ ಇದು: ಗಮನಿಸಿ, ಊರ ಮುಂದಿನ ನದಿಯ ನೀರು ಮಲಿನಗೊಂಡಿದೆ. ಈ ನೀರನ್ನು ಕುಡಿಯುವುದು ಮತ್ತು ಸ್ನಾನ ಮಾಡುವುದು ಆರೋಗ್ಯಕ್ಕೆ ಅಪಾಯಕಾರಿ. ಇದರ ಮೇಲೆ ಪ್ರಶ್ನೆ ಇದೆ: ನದಿಯ ನೀರನ್ನು ನಾವು ಏಕೆ ಬಳಸಬಾರದು? ಪ್ರಶ್ನೆ 9. ಈ ಅಪೂರ್ಣ ಕಥೆಯನ್ನು ನಿಮ್ಮ ಸ್ವಂತ ಆಲೋಚನೆ ಬಳಸಿ ಪೂರ್ಣಗೊಳಿಸಿ. ಒಂದು ಊರಿನಲ್ಲಿ 2 ಗೆಳೆಯರಿದ್ದರು. ಒಮ್ಮೆ ಅವರಿಬ್ಬರೂ ಕಾಡಿನ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಎದುರಿಗೆ ಒಂದು ಕರಡಿ ಬಂತು. ಆಗ ಒಬ್ಬ ಗೆಳೆಯ ಬೇಗನೆ ಓಡಿ ಹೋಗಿ ಮರ ಹತ್ತಿದನು. ಇನ್ನೊಬ್ಬ ಗೆಳೆಯನಿಗೆ ಮರ ಹತ್ತಲು ಬರುತ್ತಿರಲಿಲ್ಲ. ಆಗ ಅವನು ಇಷ್ಟು ಇದೆ. ಇದನ್ನ ಕಥೆಯನ್ನು ಪೂರ್ಣಗೊಳಿಸ್ಲಿಕ್ಕೆ ಹೇಳ್ರಿ. ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅನಿಸಿದ ಹಾಗೆ ಅವರು ಕಥೆಯನ್ನು ಪೂರ್ಣ ಮಾಡ್ತಾರೆ. ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ, ಆ ಲೆವೆಲ್ದೊಳಗೆ ಆ ಮಕ್ಕಳಿಲ್ಲ ಅಂತಂದ್ರೆ ಈ ಕಥೆಯನ್ನು ಒಂಚೂರು ನೀವೇ ಮೊದಲೇ ಹೇಳಿಬಿಡ್ರಿ. ನದಿಯಾಳಲು ಪಾಠದಲ್ಲಿ ಜಲದೇವತೆಯು ತನ್ನ ನೀರು ಕಲುಷಿತಗೊಂಡಿರುವುದಕ್ಕೆ ದುಃಖಿಸುತ್ತಾಳೆ. ನಮ್ಮ ಊರಿನ ನದಿ ಮತ್ತು ಕೆರೆಗಳು ಕಲುಷಿತವಾಗದಂತೆ ಕಾಪಾಡಲು ನಾವು ಏನು ಮಾಡಬೇಕು ಎಂದು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಇದು ಕೂಡ ಜನರಲ್ ಆಗಿದೆ. ಇದಕ್ಕಿಲ್ಲಿ ಉತ್ತರ ಪತ್ರಿಕೆ ಇದೆ ನೋಡ್ರಿ. ಮರ ಮತ್ತು ಕಲ್ಲು ಒಟ್ಟಾಗಿ ಬಾಳಿದ್ದರಿಂದ ಮೊದಲನೇ ಪ್ರಶ್ನೆ: ಈ ಮಾತನ್ನು ಜಲದೇವತೆಯು ಮಕ್ಕಳಿಗೆ ಹೇಳಿದಳು. ಮರ ಮತ್ತು ಕಲ್ಲು ಒಟ್ಟಾಗಿ ಬಾಳಿದ್ದರಿಂದ ತಮ್ಮ ಮೇಲಿದ್ದ ಕಂಟಕದಿಂದ ಪಾರಾದವು ಮತ್ತು ಯಾರಿಗೂ ಭಯವಿಲ್ಲದೆ ಸುಖವಾಗಿದ್ದವು. ಈ ರೀತಿಯಾಗಿ ಇಲ್ಲಿ ಉತ್ತರ ಪತ್ರಿಕೆಯನ್ನ ಕೊಡಲಾಗಿದೆ. ಇದನ್ನ ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಡ್ರಿ ಅಥವಾ ವಿಡಿಯೋ ಪಾಸ್ ಮಾಡಿ ನೋಡ್ಕೊಂಡ್ ಬಿಡ್ರಿ. ಓಕೆ, ಮುಂದೆ ಇನ್ನ 6ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಆಗ್ಯದ, ಅಲ್ಲ ಇದು ದ್ವಿತೀಯ ಭಾಷೆ ಕನ್ನಡದ ಸೇತುಬಂಧದ ಸಾಫಲ್ಯ ಪರೀಕ್ಷೆ. ಓಕೆ, ದ್ವಿತೀಯ ಭಾಷೆ ಕನ್ನಡ. ಅದನ್ನ ಒಂಚೂರು ನಾನು ಬದಲಾವಣೆ ಮಾಡಿ ಅದನ್ನು ಅಪ್ಲೋಡ್ ಅನ್ನ ಮಾಡ್ತೇನೆ. ಮಹಾತ್ಮದನ್ನ ಬ್ಲಾಗ್ ಸ್ಪಾಟಿಗೆ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ. ಇದು ಕೂಡ ಕಲಿಕಾ ಫಲಗಳ ಆಧಾರದ ಮೇಲೇನೆ ಇದೆ ನೋಡ್ರಿ. ಪ್ರತಿಯೊಂದು ಪ್ರಶ್ನೆಯೂ ಕೂಡ: ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದನು. ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿದರು. ಇದು ಇಷ್ಟು. ಆನಂತರ ಆ ಸಾಫಲ್ಯ ಪರೀಕ್ಷೆಗೆ ಉತ್ತರ ಪತ್ರಿಕೆಯನ್ನು ಕೂಡ ಇಲ್ಲೇ ಕೊಡಲಾಗಿದೆ. ಇದನ್ನು ಕೂಡ ನೀವೇನ್ ಮಾಡ್ಬೋದು, ಪ್ರಶ್ನೆ ಪತ್ರಿಕೆಯನ್ನ ವಿಡಿಯೋ ಪಾಸ್ ಮಾಡಿ ಬರ್ಕೋತೀರಿ ಅಂದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಡ್ರಿ. ಪ್ರಿಂಟ್ ತೆಗಿತೀವಿ ಅಂದ್ರೆ ಅದರ ಲಿಂಕನ್ನು ನಾನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ನೀವು ಅಲ್ಲಿಂದನೂ ಕೂಡ ಅದನ್ನು ಡೌನ್ಲೋಡನ್ನು ಮಾಡಿಕೊಡ್ರಿ. ಇದು ಉತ್ತರ ಪತ್ರಿಕೆ. ಇದನ್ನು ಕೂಡ ವಿಡಿಯೋ ಪಾಸ್ ಮಾಡಿ ನೀವು ಬರ್ಕೊಳ್ತಿದ್ರೆ ಬರ್ಕೊಳ್ಬಹುದು. ಇಷ್ಟು ಇದು 6ನೇ ತರಗತಿಯ ಕಲಿಕಾಫಲ ಮತ್ತು ಸೇತುಬಂಧಕ್ಕೆ ಸಂಬಂಧಪಟ್ಟ ಆಗಿರುವ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.